ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಮನೇಲೆ ಕುಳಿತುಕೊಂಡು ಆನ್ಲೈನ್ ಮುಖಾಂತರ ನಿಮ್ಮ ಮೊಬೈಲಲ್ಲಿ ಪ್ಯಾನ್ ಕಾರ್ಡ್ಗೆ ಹೇಗೆ ಅಪ್ಲಿಕೇಶನ್ ಹಾಕೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನೀವು ಮನೇಲೆ ಕುಳಿತುಕೊಂಡು ಯಾವುದೇ ಸೈಬರ್ ಸೆಂಟರ್ಗೂ ಹೋಗದೇನೆ ನಿಮ್ಮ ಮೊಬೈಲಲ್ಲಿ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲದೇನೂ ಕೂಡ ನೀವು ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು ವಿತ್ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ ಜೊತೆಗೆ. ಇದನ್ನೆಲ್ಲ ಯಾವ್ಯಾವ ರೀತಿಯಾಗಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕಂಪ್ಲೀಟ್ ಪ್ರೊಸೆಸ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ನಿಮಗೆ ಅರ್ಥ ಆಗಲ್ಲ. ಹಾಗೆ ಫಸ್ಟ್ ಟೈಮ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಯಾರ್ಯಾರಿಗೆಲ್ಲ ನೀಡಿದೆ ನೋಡಿ ದಯವಿಟ್ಟು ಶೇರ್ ಮಾಡಿ. ಮೊದಲಿಗೆ ನೀವು ಗೂಗಲ್ಗೆ ಹೋಗ್ಬಿಟ್ಟು NSTL ಪ್ಯಾನ್ ಅಪ್ಲೈ ಅಂತ ಟೈಪ್ ಮಾಡಿ. ನಂತರ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುವಂಥದ್ದು, ಅಲ್ಲಿ ಆನ್ಲೈನ್ ಪ್ಯಾನ್ ಅಪ್ಲಿಕೇಶನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು, ಅಲ್ಲಿ ನೋಡ್ಬೋದು ಸೆಲೆಕ್ಟ್ ಪ್ಯಾನ್ ಅಪ್ಲಿಕೇಶನ್ ಟೈಪ್ ಅಂತ ಇದೆ. ಪ್ಲೀಸ್ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಫಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಹಾಕಬೇಕಾಗುತ್ತೆ. ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮ್, ಡೇಟ್ ಆಫ್ ಬರ್ತ್ ಆಸ್ ಪರ್ ಆಧಾರ್ ಹಾಕಿ. ಅದರ ಜೊತೆಗೆ ನೀವು ಇಮೇಲ್ ID ಹಾಗೆ ನಿಮ್ಮ ಮೊಬೈಲ್ ನಂಬರ್ನ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲ ಡೀಟೇಲ್ಸ್ ಫಿಲ್ ಮಾಡಿಬಿಟ್ಟು ನಂತರ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಯಿತು. ಫಸ್ಟ್ ಸ್ಟೆಪ್ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ನಿಮ್ಮೊಂದು ಟೋಕನ್ ನಂಬರ್ ಜನರೇಟ್ ಆಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು ಈ ರೀತಿ ಇಂಟರ್ಫೇಸ್ ಬರುವಂಥದ್ದು. ನಿಮ್ಮ ಟೋಕನ್ ನಂಬರ್ ನೆಕ್ಸ್ಟ್ 30 days ವರೆಗೂ ವ್ಯಾಲಿಡ್ ಇರುತ್ತೆ. ನೋಡ್ಬೋದು ಯುವರ್ ಟೋಕನ್ ನಂಬರ್ ಈಸ್ ವ್ಯಾಲಿಡ್ ಫಾರ್ ನೆಕ್ಸ್ಟ್ 30 days ಅಂತ ಇದೆ. ನಂತರ ನೀವು 30 days ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ನೀವು ನೆಕ್ಸ್ಟ್ ಸ್ಟೆಪ್ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮ್ಗೆ ಇಲ್ಲಿ ಈ ರೀತಿ ಇಂಟರ್ಫೇಸ್ ಬರುವಂಥದ್ದು ನೋಡ್ಬೋದು. ನಿಮ್ಗೆ 3 ಆಪ್ಷನ್ ತೋರಿಸ್ತಾ ಇದೆ. ಫಸ್ಟ್ ಆಪ್ಷನ್ ಏನಿದೆ ನೋಡಿ ಅದನ್ನ ನೀವು ಟಿಕ್ ಮಾಡಬೇಡಿ, ಯಾಕಂದ್ರೆ ನಿಮ್ಗೆ ಆಸ್ ಪರ್ ಆದ ನಿಮ್ಮ ಫೋಟೋ ಎಲ್ಲ ಹೋಗ್ಬಿಡುತ್ತೆ. ಹಾಗೆ ನಿಮ್ಗೆ ಸಿಗ್ನೇಚರ್ ಹಾಕ್ಲಿಕ್ಕೆ ಬರಲ್ಲ, ಎಲ್ಲ ಆಧಾರ್ ಕಾರ್ಡ್ ಇರುವಂತ ಲಿಂಕ್ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಆಪ್ಷನ್ನ ಸ್ಕಿಪ್ ಮಾಡಿ. ಅಲ್ಲಿ ನೆಕ್ಸ್ಟ್ ಆಪ್ಷನ್ ನೋಡ್ಬೋದು ಪ್ಯಾನ್ ಅಪ್ಲಿಕೇಶನ್ ವಿತ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಅಂದ್ರೆ ನೀವು ಇಲ್ಲಿ ನಿಮ್ಮ ನ್ಯೂ ಫೋಟೋ, ಸಿಗ್ನೇಚರ್ ಎಲ್ಲ ಹಾಕ್ಬೋದು. ಅದಕ್ಕೆ ಸೆಕೆಂಡ್ ಆಪ್ಷನ್ ನೀವು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಬೇಕಿದ್ರೆ ನೀವು ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದನ್ನು ನೀವು ಫಿಸಿಕಲ್ ಡಾಕ್ಯುಮೆಂಟ್ ಅನ್ನು ನೀವು ಪೋಸ್ಟ್ ಮುಖಾಂತರ ಕಳಿಸ್ಬೇಕಾಗತ್ತೆ. ಅದು ತುಂಬಾ ಲೆಂದಿ ಪ್ರೊಸೆಸ್. ಹಾಗಾಗಿ ನೀವು ಸೆಕೆಂಡ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುವಂಥದ್ದು. ನೀವು ಫಸ್ಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಿಸಿಕಲ್ ಕಾಪಿ ಜೊತೆಗೆ ಸಾಫ್ಟ್ ಕಾಪಿ ಇಮೇಲ್ ಐಡಿಗೆ ಬರುತ್ತೆ. ನೀವು ಎರಡನೇ ಆಪ್ಷನ್ನ ನೀವು ಸ್ಕಿಪ್ ಮಾಡಬೇಕು. ಫಿಸಿಕಲ್ ಕಾಪಿ ಮತ್ತೆ ಡಿಜಿಟಲ್ ಕಾಪಿನ ಸೆಲೆಕ್ಟ್ ಮಾಡಿಬಿಟ್ಟು ನಂತರ ನೀವು ಇಲ್ಲಿ ನೋಡ್ಬೋದು ಎಂಟರ್ ಲಾಸ್ಟ್ 4 digit ಆಫ್ ಯುವರ್ ಆಧಾರ್ ನಂಬರ್ ಅಂತ ಬರ್ತಾ ಇದೆ. ಅಂದ್ರೆ ಲಾಸ್ಟ್ ನಂಬರ್ನ ನೀವು 4 ನಂಬರ್ನ ಹಾಕೊಡ್ಬೇಕಾಗತ್ತೆ. ಆಧಾರ್ ಸಂಖ್ಯೆಯ 4 ಕೊನೆಯ ನಂಬರ್ ಹಾಕಿ ನಂತರ ನಿಮ್ಮ ಆಸ್ ಪರ್ ಆಧಾರ್ ನೇಮ್ ಹಾಕಿ. ಹಾಗೆ ಇಲ್ಲಿ ನೇಮ್ ನಿಮಗೆ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಡೇಟ್ ಆಫ್ ಬರ್ತ್ ಕೂಡ ನೀವು ಸ್ಟಾರ್ಟಿಂಗ್ ಅಲ್ಲಿ ಎಂಟ್ರಿ ಮಾಡಿರ್ತೀರಿ ನೋಡಿ, ಹಾಗಾಗಿ ಎಲ್ಲ ಆಟೋ ಸೆಲೆಕ್ಟ್ ಆಗಿರುತ್ತೆ. ನಂತರ ನಿಮ್ಮ ಜೆಂಡರ್ನ ಕರೆಕ್ಟ್ ಆಗಿ ಹಾಕಿ. ಇದನ್ನೆಲ್ಲ ಡೀಟೇಲ್ಸ್ ನೀವು ಕರೆಕ್ಟ್ ಆಗಿ ಹಾಕಬೇಕು. ನಂತರ ನಿಮ್ಗೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ಇದನ್ನ ನೀವು ಏನು ಹಾಕ್ಬಿಡಿ, ಖಾಲಿ ಬಿಡಿ, ಅದನ್ನ ಸ್ಕಿಪ್ ಮಾಡಿ. ನಂತರ ನೀವು ಇಲ್ಲಿ ನೋಡೋದಾದ್ರೆ ಮದರ್ ಫಾದರ್ ಇಸ್ ಅ ಸಿಂಗಲ್ ಪೇರೆಂಟ್ ಅಂತ ತೋರಿಸ್ತಾ ಇದೆ. ಅಂತಂದ್ರೆ ನಿಮ್ಗೆ ಸೆಲೆಕ್ಟ್ 1 ಅಂತ ಇದೆ. ನೀವು ಎಸ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡಿ, ನೋ ಆಗಿದ್ರೆ ನೋನ ಸೆಲೆಕ್ಟ್ ಮಾಡಿ. ಫಾದರ್ಸ್ ಫಸ್ಟ್ ನೇಮ್ ಹಾಗೆ ಫಾದರ್ಸ್ ಮಿಡಲ್ ನೇಮ್ ಹಾಗೆ ಫಾದರ್ಸ್ ಸರ್ ನೇಮ್ ಅಂತ ಇದೆ. ಇದನ್ನು ಆಸ್ ಪರ್ ಆಧಾರ್ ನಿಮ್ಮ ತಂದೆಯವರ ನೇಮ್ ಅನ್ನು ಹಾಕಿ, ಮಿಡಲ್ ನೇಮ್ ಹಾಕಿ, ಹಾಗೆ ಸರ್ ನೇಮ್ ಅನ್ನು ಹಾಕಿ, ಹಾಗೆ ನಿಮ್ಮ ತಾಯಿಯವರದು ಕೂಡ ಹಾಕಬೇಕಾಗತ್ತೆ. ಹಾಗೆ ಕೊನೆಯ ಆಪ್ಷನ್ಗೆ ಫಾದರ್ಸ್ ನೇಮ್ ಅಂತಾನೆ ಸೆಲೆಕ್ಟ್ ಆಗಿರಲಿ, ಅಂತಂದ್ರೆ ಪ್ಯಾನ್ ಕಾರ್ಡ್ ಅಲ್ಲಿ ಯಾರ ನೇಮ್ ಶೋ ಆಗಬೇಕು ಅಂತ ಇರುತ್ತೆ, ಅದನ್ನ ನೀವು ಹಾಕಬೇಕು. ನಂತರ ಇದನ್ನೆಲ್ಲ ಡೀಟೇಲ್ಸ್ ಹಾಕಿ ನಂತರ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಡೀಟೇಲ್ಸ್ ಎಲ್ಲ ಹಾಕಿದ ತಕ್ಷಣ ಅಲ್ಲಿ ಸೇವ್ ಡ್ರಾಫ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇರಿ. ಸೇವ್ ಮಾಡ್ಕೊಳ್ತಾ ಇರಿ ನೀವು ಡೀಟೇಲ್ಸ್ ಹಾಕಿದ ತಕ್ಷಣ ಎಲ್ಲದು. ಯಾಕಂದ್ರೆ ಕೆಲವೊಂದು ಸಾರಿ ನಿಮ್ಮ ನೆಟ್ವರ್ಕ್ ಇರಲ್ಲ, ಸರ್ವರ್ ಇರಲ್ಲ, ಆವಾಗ ನೀವು ಪದೇ ಪದೇ ಮತ್ತೆ ಹಾಕ್ತಕೊಳ್ಬೇಕಾಗತ್ತೆ. ಅದಕ್ಕೆ ಅದನ್ನ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಎಲ್ಲ ಕೇಳ್ತಾ ಇದ್ರೆ ನೀವು ಇನ್ಕಮ್ ಇದ್ರೆ ಇನ್ಕಮ್ ಹಾಕಿ, ಸ್ಯಾಲ್ರಿ ಇದೆ ಸ್ಯಾಲ್ರಿ ಹಾಕಿ.
ಇದನ್ನೆಲ್ಲ ನೀವು ಡೀಟೇಲ್ಸ್ನ ಹಾಕಬೇಕಾಗತ್ತೆ. ಇದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ನಿಮ್ಮ ಅಡ್ರೆಸ್ ಹಾಕಬೇಕಾಗತ್ತೆ. ಆ್ಯಸ್ ಪರ್ ಆಧಾರ್ ಏನೇನು ಅಡ್ರೆಸ್ ಇದೆ ನೋಡಿ ಅದನ್ನೆಲ್ಲ ಹಾಕಿ ಇಲ್ಲಿ ರೆಸಿಡೆಂಟ್ ಅಂತಲೇ ಸೆಲೆಕ್ಟ್ ಮಾಡಿ. ನಂತರ ನೀವು 3 ಸ್ಟೆಪ್ ಕಂಪ್ಲೀಟ್ ಆದ ಬಳಿಕ 4ನೇ ಸ್ಟೆಪ್ ಏರಿಯಾ ಕೋಡ್ ಅಂತ ಇರುತ್ತೆ. ಇದು ಇಂಪಾರ್ಟೆಂಟ್. ಒಬ್ಬೊಬ್ಬರದ್ದು ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ ಡೆಫಾಲ್ಟ್ ಆಗಿ. ನಂದು ಡೆಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ ನೋಡ್ಬೋದು. ಇದನ್ನ ಯಾವ ರೀತಿಯಾಗಿ ಹಾಕೋದು ಅಂತಂದ್ರೆ ಅಲ್ಲಿ ಇಂಡಿಯನ್ ಸಿಟಿಜನ್ ಅಂತ ಇದೆ ನೋಡಿ, ಸೆಲೆಕ್ಟ್ನ ಮಾಡಿ. ನಂತರ ಅಲ್ಲಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ನಂದು ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಸ್ಟೇಟ್ ಯಾವುದಿದೆ ನೋಡಿ ಅದನ್ನು ನೀವು ಇಲ್ಲಿ ಸರ್ಚ್ ಬಾರ್ ಮೇಲೆ ಸರ್ಚ್ನ ಮಾಡಿ. ಅಲ್ಲಿ ಆಪ್ಷನ್ ಬರುತ್ತೆ ನೋಡ್ಬೋದು. ಇಲ್ಲಿ ಕರ್ನಾಟಕ ಅಂತ ಕೆಳಗಡೆ ಇದೆ, ಅಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನೋಡ್ಬೋದು. ಅದನ್ನು ಹಾಕಿ ನಂತರ ನೆಕ್ಸ್ಟ್ ಸಿಟಿ ಮೇಲೆ ಕ್ಲಿಕ್ನ ಮಾಡಿ. ಅಂತಂದರೆ ನಿಮ್ಮ ಜಿಲ್ಲೆನ ಹಾಕಿ. ನಂದು ಇಲ್ಲಿ ಕಾರವಾರ, ಹಾಗಾಗಿ ನಾನು ಕಾರವಾರನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಿಮಗೆ 3ನೇ ಆಪ್ಷನ್ ನೋಡ್ಬೋದು, ಏರಿಯಾ ನೇಮ್ ಅಂತ ಇದೆ. ಇದನ್ನು ನೀವು ಯಾರು ದಯವಿಟ್ಟು ಫಿಲ್ ಮಾಡಲಿಕ್ಕೆ ಹೋಗಬೇಡಿ, ಇದನ್ನು ಸ್ಕಿಪ್ ಮಾಡಿ. ಕೇವಲ ಇದೆರಡು ಡೀಟೇಲ್ಸ್ ಹಾಕಿ ಫೆಚ್ ಅಂತ ಕ್ಲಿಕ್ನ ಮಾಡಿದರೆ ನಿಮ್ಮಲ್ಲಿ ಕೆಳಗಡೆ ನಿಮ್ಮ ಏರಿಯಾ ಕೋಡ್ ಹಾಗೆ ಎಡಿ ಟೈಪ್ ಎಲ್ಲ ಬರುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ನಂತರ ನೀವು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ. ಈ ಒಂದು ಸೆಕ್ಷನಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಫಸ್ಟ್ ಆಪ್ಷನ್ ನೋಡ್ಬೋದು, ನಾನು ನಿಮಗೆ ಸ್ಕ್ರೀನ್ ಉದ್ದ ಮಾಡಿ ತೋರಿಸ್ತಾ ಇದ್ದೇನೆ. ಅಲ್ಲಿ ನೀವು ಫಸ್ಟ್ ಆಪ್ಷನ್ ಆಧಾರ್ ಕಾರ್ಡ್ ಅಂತಲೇ ಸೆಲೆಕ್ಟ್ ಮಾಡಿ. ಸೆಕೆಂಡ್ ಆಪ್ಷನು ಕೂಡ ಆಧಾರ್ ಅಂತಲೇ ಟೈಪ್ ಮಾಡಿ, ಅಲ್ಲಿ ಬರುತ್ತೆ. ಇಲ್ಲಿ ನೀವು ಡೇಟ್ ಆಫ್ ಬರ್ತ್ ಪ್ರೂಫ್ಗೆ ನಿಮ್ಮ ಆಧಾರ್ ಕಾರ್ಡ್ ಹಾಕುವಂತಿಲ್ಲ. ಫಸ್ಟ್ 2 ಆಪ್ಷನ್ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ 3ನೇ ಆಪ್ಷನ್ ನೀವು ಇಲ್ಲಿ ಬರ್ತ್ ಸರ್ಟಿಫಿಕೇಟ್ನ ಹಾಕ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಹಾಕ್ಬೋದು, ಮ್ಯಾರೇಜ್ ಸರ್ಟಿಫಿಕೇಟ್ ಹಾಕ್ಬೋದು, ಹಾಗೆ ನಿಮ್ಮ ಒಂದು ವೋಟರ್ ID ಹಾಕ್ಬೋದು. ನಿಮಗೆ ಇಲ್ಲಿ ಆಪ್ಷನ್ ಇದೆ ನೋಡಿ ಯಾವ್ದ್ಯಾವ್ದು ಅಂತ, ಅದರಲ್ಲಿ ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ SSLC ಮಾರ್ಕ್ಸ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ನೋಡ್ಬೋದು. ನಂತರ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದರೆ ಅಲ್ಲಿ ನಿಮ್ಮ ಹೆಸರು ಪಕ್ಕದಲ್ಲಿ ಅಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ಅಲ್ಲಿ ಸೆಲ್ಫ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಇಲ್ಲಿ ನಿಮ್ಮ ಪ್ಲೇಸ್ನ ಹಾಕಿ, ಹಾಗೆ ಡೇಟ್ ಅದು ಡೆಫಾಲ್ಟ್ ಆಗಿ ಇವತ್ತಿನ ಡೇಟ್ ಸೆಲೆಕ್ಟ್ ಆಗಿರುತ್ತೆ. ಅದನ್ನು ನೀವು ಚೇಂಜಸ್ ಮಾಡಲಿಕ್ಕೆ ಬರಲ್ಲ. ನಾನು ಇಲ್ಲಿ ನನ್ನ ಪ್ಲೇಸ್ ಅಂಕೋಲಾ ಅಂತ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು. ಹಾಗೆ ನೇಮ್ ಬರುತ್ತೆ. ಇಲ್ಲಿ ಡೆಸಿಗ್ನೇಷನ್ ಅಂತ ಇದೆ, ನೀವು ಇಲ್ಲಿ ಸೆಲ್ಫ್ ಅಂತ ಹಾಕಿ SELF ಅಂತ ಟೈಪ್ ಮಾಡಿ. ಹಾಗೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ನಿಮ್ಮ ಫೋಟೋ ಹಾಗೂ ಸಿಗ್ನೇಚರ್ ಅಪ್ಲೋಡ್ ಮಾಡಲಿಕ್ಕೆ ಬರುತ್ತೆ. ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಅಲ್ಲಿ ನೋಡ್ಬೋದು ಫೋಟೋ ಕೆಳಗಡೆ ಸೈಜ್ನ ಕೊಟ್ಟಿದ್ದಾರೆ. ಹಾಗೆ ಮ್ಯಾಕ್ಸ್ ಫೈಲ್ ಸೈಜ್ 50 KB ಅಂತ ಇದೆ. ಅಂದರೆ ನಿಮ್ಮದು ಇಲ್ಲಿ ಸಿಗ್ನೇಚರ್ ಹಾಗೂ ಫೋಟೋ ಅಲ್ಲಿ ಏನೇನಿದೆ ನೋಡಿ ಅಷ್ಟೇ ಸೈಜ್ ಹಾಕಬೇಕು, ಹಾಗೆ ಅಷ್ಟೇ KB ಒಳಗೆ ಇರಬೇಕು. ಅದನ್ನೆಲ್ಲ ನೀವು AI ಮುಖಾಂತರ ಮಾಡ್ಬೋದು. ChatGPT, ಜೆಮಿನಿ AI, ಹಾಗೆ ಥರ್ಡ್ ಪಾರ್ಟಿ ಆ್ಯಪ್ ಇರುತ್ತೆ ಕಂಪ್ರೈಸ್ ಸೈಜ್ ಅಂತ, ಅದರಲ್ಲಿ ನೀವು ಮಾಡ್ಬೋದು, ಈಸಿಯಾಗಿರುತ್ತೆ. ಅದನ್ನೆಲ್ಲ ಮಾಡಿ ನೀವು ಅಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ನ ಮಾಡಿ, ಆ್ಯಡ್ನ ಮಾಡಿ, ಕೆಳಗಡೆ ಅಪ್ಲೋಡ್ ಮೇಲೆ ಮಾಡಿದ್ರೆ ಆಯಿತು. ಇಲ್ಲಿ ಕೇಳಿದ ಹಾಗೆ ಸೈಜ್ ಎಲ್ಲ ಮಾಡಿಬಿಟ್ಟು ನಿಮ್ಮ ಫೋಟೋ ಹಾಗೂ ನಿಮ್ಮ ಸಿಗ್ನೇಚರನ್ನು ಅಪ್ಲೋಡ್ ಮಾಡಿ. ನಂತರ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಏನಂದರೆ ಇಲ್ಲಿ ನೀವು ಸ್ಟಾರ್ಟಿಂಗಲ್ಲಿ 2 ಆಪ್ಷನ್ ಆಧಾರ್ ಕಾರ್ಡ್ ಹಾಗೆ ಒಂದು ನೀವು ಡೇಟ್ ಆಫ್ ಬರ್ತ್ ಯಾವುದು ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೋಡಿ ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು PDF ಫೈಲ್ ಆಗಿರಬೇಕು, 300 KBಗಿಂತ ಒಳಗಡೆ ಇರಬೇಕು. ಇದನ್ನು ಕೂಡ ನೀವು ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನೀವು ಡೇಟ್ ಆಫ್ ಬರ್ತ್ಗೆ ಮಾರ್ಕ್ಸ್ ಕಾರ್ಡ್ ಅಥವಾ ವೋಟರ್ ID ಹಾಕಿದರೆ ಇದನ್ನು ನೀವು AI ಮುಖಾಂತರ PDFನ ಮಾಡಿ. ಅಲ್ಲಿ ನೋಡ್ಬೋದು ಆ್ಯಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ನ ಮಾಡಿ, ಅಲ್ಲಿ ಅಪ್ಲೋಡ್ ಮಾಡಿದರೆ ಆಯಿತು, ಸೆಲೆಕ್ಟ್ ಆಗುತ್ತೆ. ನೀವು 3 ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗಾಗಿ ನೋಡ್ಬೋದು ಒಂದನ್ನು ನಾವು ಹಾಕಿ ನಂತರ ಅಲ್ಲಿ ಆ್ಯಡ್ ಮಾರ್ಕ್ ಮೇಲೆ ಮಾಡಿದರೆ ನಿಮ್ಮ 3 ಆಪ್ಷನ್ ಕೂಡ ತೋರಿಸುತ್ತೆ. ನಂತರ ನೀವಿಲ್ಲಿ ಈ ರೀತಿಯಾಗಿ ನೀವು PDF ಫೈಲ್ನ ಹಾಕಿ ಅಲ್ಲಿ ಮೇಲ್ಗಡೆ ಅಪ್ಲೋಡ್ ಮೇಲೆ ಕ್ಲಿಕ್ನ ಮಾಡಿದರೆ ಆಯಿತು. ನಂತರ ನೀವು ಅಪ್ಲೋಡ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ, ಅಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನ್ ನೀವು ಫಸ್ಟ್ 8 ಸಂಖ್ಯೆ ಹಾಕಬೇಕು. ನಿಮ್ಮ ಆಧಾರ್ ಕಾರ್ಡಿನ ಫಸ್ಟ್ 8 ಡಿಜಿಟ್ನ ಹಾಕಬೇಕಾಗತ್ತೆ. ಅಲ್ಲಿ ಎಂಟ್ರ್ ಮಾಡಿ ನೋಡ್ಬೋದು, ಅಲ್ಲಿ ಬಾಕ್ಸ್ ಇದೆ ನೋಡಿ, ಅಲ್ಲಿ ಎಂಟ್ರಿ ಮಾಡಿ. ಹಾಗೆ ನಿಮ್ಮ ಸೈಡಿಗೆ ನೇಮ್ ಡಿಸ್ಪ್ಲೇ ಆಗ್ತದೆ, ಅದನ್ನೆಲ್ಲ ನೀವು ಕರೆಕ್ಟಾಗಿ ಒಂದ್ಸಲ ಚೆಕ್ನ ಮಾಡಿ. ಹಾಕಿ ನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ನಿಮ್ಮ ಆಧಾರ್ ಫಸ್ಟ್ 8 ಡಿಜಿಟ್ ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ, ಪೇಮೆಂಟ್ ಪ್ರೊಸೆಸ್. ಇಲ್ಲಿ ನೀವು ₹106 ಪೇ ಮಾಡಬೇಕಾಗತ್ತೆ. ನೀವು ಕೇವಲ ₹106 ಯಾವುದಕ್ಕೆ ಪೇ ಮಾಡ್ತೀರಾ ಅಂತ ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೈನ್ ಚಾರ್ಜಸ್ ಹಾಗೆ ಫಿಸಿಕಲ್ ಪ್ಯಾನ್ ಕಾರ್ಡ್ ನಿಮಗೆ ಇಲ್ಲಿ ಪೋಸ್ಟ್ ಮುಖಾಂತರ ಬರುತ್ತೆ ಪ್ಯಾನ್ ಕಾರ್ಡ್. ನಂತರ ನಿಮಗೆ ಇಲ್ಲಿ
ಪೇಮೆಂಟ್ ಆಪ್ಷನ್ ನೀವು UPI ಮುಖಾಂತರ ಮಾಡ್ಬೋದು. ಅಲ್ಲಿ ನೋಡ್ಬೋದು ಅದರ ಪೇಮೆಂಟ್ ಮೋಡ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿದರೆ ಸೆಕೆಂಡ್ ಆಪ್ಷನ್ ಕ್ಲಿಕ್ನ ಮಾಡಿ ಆನ್ಲೈನ್ ಪೇಮೆಂಟ್, ಪೇಟಿಎಮ್, ಫೋನ್ಪೇ ಹಾಗೆ ಕಾರ್ಡ್ ಮೂಲಕ ಮಾಡ್ಬೋದು. ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ನೋಡ್ಬೋದು ಐ ಅಗ್ರಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮ್ಗೆ ಈ ರೀತಿ ಒಂದು ಟ್ರಾನ್ಸಾಕ್ಷನ್ ಐಡಿ ಎಲ್ಲ ಬರುತ್ತೆ. ಹಾಗೆ 106.90 ನೀವು ಹಾಕಬೇಕಾಗತ್ತೆ. ನಂತರ ನಿಮ್ಮ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಅಲ್ಲಿ ನೀವು ಪೇಟಿಎಮ್ ಹಾಗೆ ಫೋನ್ಪೇ ಎಲ್ಲ UPI ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿದರೆ ನಿಮಗೆ ಫೋನ್ಪೇ ಎಲ್ಲ ಬರುತ್ತೆ. ನಂತರ ನಿಮಗೆ ಇಲ್ಲಿ ಪೇಮೆಂಟ್ ಆಪ್ಷನ್ ಆದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುವಂಥದ್ದು, ಅದನ್ನೆಲ್ಲ ನೀವು ರೆಫರೆನ್ಸ್ಗೆ ಇಟ್ಕೊಳ್ಬೋದು. ನಂತರ ನೀವು ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಬಾಕ್ಸ್ ಮೇಲೆ ಟಿಕ್ನ ಮಾಡಿ. ನಂತರ ನೀವು ಇಲ್ಲಿ ಆಧಾರ್ OTP ಒಂದು ಕೇಳುತ್ತೆ, ಅದನ್ನು ನೀವು ಪ್ರೊಸೀಡ್ ಮಾಡಬೇಕಾಗತ್ತೆ. ಅಲ್ಲಿ ಕೆಳಗಡೆ ಅಥೆಂಟಿಕೇಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ನ ಮಾಡಿ. ನಂತರ ನಿಮಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ, ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು. ಸ್ಟಾರ್ಟಿಂಗಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು. ನಂತರ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ OTP ಜನರೇಷನ್ ಮೇಲೆ ಕ್ಲಿಕ್ನ ಮಾಡಿ. ಇಲ್ಲಿ ನೋಡಬಹುದು ಸ್ಟಾರ್ಟಿಂಗಲ್ಲಿ ಒಂದು OTP ಬರುತ್ತೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ. ನಂತರ ನೋಡ್ಬೋದು ಯು ಆರ್ ದ ಫೈನಲ್ ಸ್ಟೆಪ್ ಆಫ್ ಯುವರ್ ಪ್ಯಾನಲ್ ಅಪ್ಲಿಕೇಶನ್ ಜರ್ನಿ ಅಂತ ಇದೆ. ನಂತರ ಕೆಳಗಡೆ ಕ್ಲಿಕ್ ಕಂಟಿನ್ಯೂ ಟು ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ. ಈಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಬರುತ್ತೆ, ಹಾಗೆ OTP ಕೂಡ ಬರುತ್ತೆ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೀವು ಬಾಕ್ಸ್ನ ಟಿಕ್ ಮಾಡಿ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ. ಇದು ಆನ್ಲೈನ್ ಪ್ಯಾನ್ NSTL ವೆರಿಫಿಕೇಶನ್ ಆಗಿರುತ್ತೆ. ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಿ ಅಲ್ಲಿ ಕೆಳಗಡೆ ವೆರಿಫೈ OTP ಮೇಲೆ ಕ್ಲಿಕ್ನ ಮಾಡಿ, OTP ಹಾಕಿ. ನಂತರ ನಿಮ್ಮ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನೋಡ್ಬೋದು ಸಕ್ಸಸ್ OTP ಅಂತ ಬರುತ್ತೆ. ನಂತರ ನೋಡ್ಬೋದು ನಿಮ್ಗೆ ಇಲ್ಲಿ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ನೀವು PDF ಡೌನ್ಲೋಡ್ ಮಾಡ್ಬೋದು. ಅದಕ್ಕೆ ಪಾಸ್ವರ್ಡ್ ಏನಂದರೆ ನೀವು ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತೆ. ಇದಾದ ಬಳಿಕ ವಿತಿನ್ 2 to 3 ಡೇಸ್ ಒಳಗೆ ನಿಮ್ಮ ಇಮೇಲ್ಗೆ ಸಾಫ್ಟ್ ಕಾಪಿ ಬರುತ್ತೆ. ನಂತರ ನಿಮ್ಮ ಮನೆ ಬಾಗಿಲಿಗೆ 15 ಡೇಸ್ ಆದ ಬಳಿಕ ಪ್ಯಾನ್ ಕಾರ್ಡ್ ಬಂದಿರುತ್ತೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನೇ ಡೌಟ್ ಇದ್ರು ನೀವು ಕಮೆಂಟ್ ಮಾಡಬಹುದು, ನಾನು ಅದಕ್ಕೆ ಸಾಧ್ಯವಾದ ಆನ್ಸರ್ ಮಾಡ್ತೇನೆ. ಹಾಗೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ತನಕ ಧನ್ಯವಾದಗಳು.